2025 ಸ್ಟಾರ್ಟ್ ಆಗಿ ಇನ್ನೇನು 3 ತಿಂಗಳಷ್ಟೇ ಆಗಿರೋದು. ಆ್ಯಂಡ್ ಆಲ್ರೆಡಿ ನಮ್ಮ ಇಂಡಸ್ಟ್ರಿಯಿಂದ ಅರೌಂಡ್ 70+ ಸಿನಿಮಾಗಳು ರಿಲೀಸ್ ಆಗಿವೆ. ಬಟ್ ಅವುಗಳಲ್ಲಿ ಗೆದ್ದು ಬೀಗಿದ ಸಿನಿಮಾಗಳು ಕೇವಲ 3ರಿಂದ 4 ಅಷ್ಟೇ. ಇನ್ನುಳಿದವು ಫ್ಲಾಪ್ ಆಗಿವೆ. ಹಾಗಿದ್ರೆ 2025ರಲ್ಲಿ ಇಲ್ಲಿವರೆಗೆ ಫ್ಲಾಪ್ ಆಗಿರುವಂಥ ಸಿನಿಮಾಗಳ ಬಗ್ಗೆನೇ ಈ ವಿಡಿಯೋ. ಸೊ ಯಾರೆಲ್ಲ ಚಾನಲ್ಗೆ ಹೊಸದಾಗಿ ಎಂಟ್ರಿ ಕೊಟ್ಟಿದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. ಕೇಶವ್ ಮೂರ್ತಿಯವರು ಡೈರೆಕ್ಟ್ ಮಾಡಿ ದಿಲೀಪ್ ರಾಜ್ ಮತ್ತು ಶಿಲ್ಪಾ ಅವರು ಆ್ಯಕ್ಟ್ ಮಾಡಿದ್ದಂಥ ಸಿನಿಮಾ ಇದು. ಹೊಸಬರ ಸಿನಿಮಾ ಅನ್ನೋದಕ್ಕಿಂತ ಜನರಿಗೆ ಬೇಕಾಗಿರುವಂತಹ ಕಂಟೆಂಟ್ ಕೂಡ ಸಿನಿಮಾದಲ್ಲಿತ್ತು. ರಿಲೀಸ್ಗೂ ಮುಂಚೆ ಸ್ವಲ್ಪ ಹೈಪನ್ನು ಕೂಡ ಈ ಸಿನಿಮಾ ಕ್ರಿಯೇಟ್ ಮಾಡಿತ್ತು. ಬಟ್ ರಿಲೀಸ್ ಆದ ನಂತರ ಜನ ಅದ್ಯಾಕೋ ಏನೋ ಈ ಸಿನಿಮಾಗೆ ಥಿಯೇಟ್ರಿಗೆ ಹೋಗಲೇ ಇಲ್ಲ. ಆ್ಯಂಡ್ ಚೆನ್ನಾಗಿರುವಂತಹ ಕಂಟೆಂಟ್ ಇದ್ದರೂ ಕೂಡ ಬಾಕ್ಸ್ ಆಫೀಸಲ್ಲಿ ಈ ಸಿನಿಮಾ ಫ್ಲಾಪ್ ಆಗೋಯ್ತು. ಸಂಜು ವೆಡ್ಸ್ ಗೀತಾ 2 ಲಿಟ್ರಲಿ ಗುರು, ಸಂಜು ವೆಡ್ಸ್ ಗೀತಾ ಒನ್ ಆಫ್ ದಿ ಬೆಸ್ಟ್ ಸಿನಿಮಾ. ಇನ್ನೂ ಅದರ ಸೀಕ್ವೆಲ್ ಬರ್ತಿದೆ ಅಂದಾಗ ಆಬ್ವಿಯಸ್ಲಿ ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಇದ್ವು. ಬಟ್ ಅದ್ಯಾಕೋ ಇತ್ತೀಚೆಗೆ ಸೀಕ್ವೆಲ್ಗಳು ವರ್ಕ್ ಆಗ್ತಿಲ್ಲ. ಆ್ಯಂಡ್ ಸಂಜು ವೆಡ್ಸ್ ಗೀತಾ 2ನ ವಿಚಾರದಲ್ಲೂ ಕೂಡ ಹಾಗೆ ಆಯಿತು. ಪ್ರಾಪರ್ ಕಥೆ ಆ್ಯಂಡ್ ಪ್ರೆಸೆಂಟೇಷನ್ ಇಲ್ಲದೆ ಸೀಕ್ವೆಲನ್ನು ಮಾಡಿದ್ರು ಡೈರೆಕ್ಟರ್ ನಾಗಶೇಖರ್ ಅವರು. ಇನ್ನು ಶ್ರೀನಗರ ಕಿಟ್ಟಿ ಮತ್ತು ರಚಿತಾ ರಾಮ್ ಅವರು ಸಹ ಸಿನಿಮಾದಲ್ಲಿ ಮೋಡಿ ಮಾಡೋದಕ್ಕಾಗದೆ ಸಿನಿಮಾ ಬಾಕ್ಸ್ ಆಫೀಸಲ್ಲಿ ನೆಲಕಚ್ಚಿತು. ರಾಯಲ್ ದಿನಕರ್ ತೂಗುದೀಪ್ ಅವರು ಡೈರೆಕ್ಟ್ ಮಾಡಿ ವಿರಾಟ್ ಮತ್ತು ಸಂಜನಾ ಆನಂದ್ ಅವರು ಆ್ಯಕ್ಟ್ ಮಾಡಿರುವಂಥ ಸಿನಿಮಾ ಇದು. ಲಿಟ್ರಲಿ ದಿನಕರ್ ಅವರು ತೀರಾ ಕೆಟ್ಟದಾಗಿರುವಂತಹ ಪ್ರೆಸೆಂಟೇಷನನ್ನು ಇಟ್ಟಿದ್ರು ಸಿನಿಮಾದಲ್ಲಿ. ಬಜೆಟ್ ಹಾಕಿ ಸಿನಿಮಾನ ಮಾಡ್ತಿದ್ದೀವಿ ಅಂದರೆ ಈಗ ಆಡಿಯನ್ಸ್ಗಳ ಪಲ್ಸ್ನ ಅರ್ಥ ಮಾಡಿಕೊಂಡು ಸಿನಿಮಾ ಮಾಡಬೇಕು. ಬಟ್ ರಾಯಲ್ ಸಿನಿಮಾದಲ್ಲಿ ಅದ್ಯಾವುದೂ ಕೂಡ ಇರಲಿಲ್ಲ. ಒಬ್ಬ ಸಾಮಾನ್ಯ ಹುಡುಗ ರಾಯಲ್ ಆಗಿ ಬದುಕಬೇಕನ್ನೋ ಆಸೆಯನ್ನು ಇಟ್ಕೊಂಡಿರ್ತಾನೆ. ಹಾಗಿದ್ರೆ ಅವನ ಆಸೆ ಏನಾಗುತ್ತೆ ಅನ್ನೋದನ್ನು ಸಿನಿಮಾದಲ್ಲೇ ನಾವು ನೋಡಬೇಕು. ಬಟ್ ಅದು ತುಂಬಾ ಕೆಟ್ಟದಾಗಿತ್ತು. ಆ್ಯಂಡ್ ಅದಕ್ಕೆ ಈ ಸಿನಿಮಾ ಕೂಡ ಫ್ಲಾಪ್ ಆಗೋಯ್ತು. ರುದ್ರ ಗರುಡ ಪುರಾಣ ರಿಷಿ ಅವರು ಸದ್ಯಕ್ಕೆ ಕನ್ನಡ ಇಂಡಸ್ಟ್ರಿಯ ಅಪ್ಕಮಿಂಗ್ ಸ್ಟಾರ್ಸಲ್ಲಿ ಭರವಸೆಯ ಆ್ಯಕ್ಟರ್. ಈ ಸಿನಿಮಾನ KS ನಂದೀಶ್ ಅವರು ಡೈರೆಕ್ಟ್ ಮಾಡಿದರು. ರಿಷಿ ಅವರ ಜೊತೆಯಾಗಿ ಪ್ರಿಯಾಂಕಾ ಕುಮಾರ್ ಅವರು ಕಾಣಿಸಿಕೊಂಡಿದ್ದರು ಈ ಸಿನಿಮಾದಲ್ಲಿ. ಸಸ್ಪೆನ್ಸ್ ಥ್ರಿಲ್ಲರ್ ಜಾನರ್ನ ಈ ಸಿನಿಮಾ ಕಂಟೆಂಟ್ ಚೆನ್ನಾಗಿದ್ದರೂ ಕೂಡ ಪ್ರೆಸೆಂಟೇಷನಲ್ಲಿ ಆಡಿಯನ್ಸ್ಗಳನ್ನು ಹಿಡಿದಿಟ್ಕೊಳ್ಳೋದ್ರಲ್ಲಿ ಎಲ್ಲೋ ಹಿಂದೆ ಉಳಿತು. ಅದರಿಂದಾನೇ ಬಾಕ್ಸ್ ಆಫೀಸಲ್ಲೂ ಕೂಡ ಈ ಸಿನಿಮಾ ಫ್ಲಾಪ್ ಆಯಿತು ಅಂತ ಹೇಳ್ಬೋದು. ಗನ ಯಪ್ಪ, ಇತ್ತೀಚೆಗೆ ಪ್ರಜ್ವಲ್ ದೇವರಾಜ್ ಅವರ ಸಿನಿಮಾಗಳು ಬಂದಿದ್ದು ಗೊತ್ತಾಗ್ತಿಲ್ಲ, ಈವನ್ ಹೋಗಿದ್ದು ಕೂಡ ಗೊತ್ತಾಗ್ತಿಲ್ಲ. ಲಿಟ್ರಲಿ ಎಕ್ಸ್ಪೀರಿಯನ್ಸ್ ಜೊತೆಗೆ ಟ್ಯಾಲೆಂಟ್ ಕೂಡ ಇರುವಂತಹ ಆ್ಯಕ್ಟರ್ ಇವರು. ಬಟ್ ಸಿನಿಮಾಗಳ ರಿಸಲ್ಟ್ ಮಾತ್ರ ಫ್ಲಾಪ್. ಇನ್ನು ಹರಿಪ್ರಸಾದ್ ಜಕ್ಕಾ ಅವರು ಡೈರೆಕ್ಟ್ ಮಾಡಿ ಪ್ರಜ್ವಲ್ ದೇವರಾಜ್ ಮತ್ತು ವೇದಿಕಾ ಅವರು ಆ್ಯಕ್ಟ್ ಮಾಡಿರುವಂತಹ ಗನ ಸಿನಿಮಾ ಕೂಡ ಅದೇ ಲಿಸ್ಟ್ಗೆ ಸೇರಿಕೊಳ್ತು. ಫಸ್ಟ್ ಆಫ್ ಆಲ್ ಸಿನಿಮಾದ ಬಗ್ಗೆ ಪ್ರಮೋಷನ್ನೇ ಮಾಡಿರಲಿಲ್ಲ. ಇನ್ನು ಕಂಟೆಂಟ್ ಕೂಡ ಆಲ್ರೆಡಿ ನೋಡಿದ್ದೇ ಇತ್ತು. ಸೊ ರಿಸಲ್ಟ್ ಕೂಡ ಆ್ಯಸ್ ಎಕ್ಸ್ಪೆಕ್ಟೆಡ್ ಫ್ಲಾಪ್. ಕಾಡು ಮಳೆ ಆಬ್ವಿಯಸ್ಲಿ ಹೊಸಬರ ಪ್ರಯತ್ನ ಚೆನ್ನಾಗಿತ್ತು. ಸಮರ್ಥ್ ಮಂಜುನಾಥ್ ಅವರು ಡೈರೆಕ್ಟ್ ಮಾಡಿ ಅರ್ಧ ಹರ್ಷನ್ ಮತ್ತು ಸಂಗೀತಾ ರಾಜಾರಾಮ್ ಅವರು ಆ್ಯಕ್ಟ್ ಮಾಡಿದ್ದಂಥ ಸಿನಿಮಾ ಇದು. ಫ್ರೆಶ್ ಆಗಿರುವಂತಹ ಟೈಮ್ ಲುಕ್ ಕಾನ್ಸೆಪ್ಟನ್ನು ನಮ್ಮ ನೇಟಿವಿಟಿಗೆ ಅಡಾಪ್ಟ್ ಮಾಡಿಕೊಂಡು ಸಿನಿಮಾನ ಮಾಡಿದರು. ಪರ್ಸ್ನಲಿ ನನಗೆ ಇವರ ಪ್ರಯತ್ನ ಇಷ್ಟ ಆಗಿತ್ತು. ಬಟ್ ಆಡಿಯನ್ಸ್ಗಳು ಈ ಸಿನಿಮಾನ ಕೈ ಬಿಟ್ಟರು. ಆ್ಯಂಡ್ ಅದರಿಂದನೇ ಬಾಕ್ಸ್ ಆಫೀಸ್ ರಿಸಲ್ಟನ್ನು ನೋಡಿದಾಗ ಈ ಸಿನಿಮಾ ಕೂಡ ಫ್ಲಾಪ್ ಆಗಿದೆ. ಅನ್ಲಾಕ್ ರಾಘವ ರಾಮರೇ ಸಿನಿಮಾದ ಡೈರೆಕ್ಟರ್ ಡಿ ಸತ್ಯಪ್ರಕಾಶ್ ಅವರು ಈ ಸಿನಿಮಾದ ಕಥೆಯನ್ನು ಬರೆದಿದ್ದರು. ಇನ್ನು ದೀಪಕ್ ಮಧುವನಹಳ್ಳಿ ಅವರು ಡೈರೆಕ್ಟ್ ಮಾಡಿದಂತಹ ಈ ಸಿನಿಮಾದಲ್ಲಿ ಮಿಲಿಂದ್ ಗೌತಮ್ ಮತ್ತು ರಚಲ್ ಡೇವಿಡ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಸಿನಿಮಾದಲ್ಲಿ ರಾಘವ ಚಿಕ್ಕ ವಯಸ್ಸಿನಿಂದ ಕೂಡ ಯಾವುದೇ ಬೀಗ ಆದರೂ ಈಸಿಯಾಗಿ ಓಪನ್ ಮಾಡ್ತಿದ್ದ. ಅವನು ದೊಡ್ಡವನಾದ ಮೇಲೆ ಒಂದು ರೂಮಲ್ಲಿ ಸಿಕ್ಕಾಕಿಕೊಳ್ತಾನೆ. ಹಾಗಿದ್ರೆ ಅವನು ಅಲ್ಲಿಂದ ಹೇಗೆ ಅನ್ಲಾಕ್ ಆಗ್ತಾನೆ ಅನ್ನೋದೇ ಸಿನಿಮಾದ ಕತೆ. ಸಿನಿಮಾದ ಕತೆ ಇಂಟ್ರೆಸ್ಟಿಂಗ್ ಆಗಿದ್ದರೂ ಕೂಡ ಅದು ಆಡಿಯನ್ಸ್ಗಳಿಗೆ ಯಾಕೋ ಏನೋ ಇಷ್ಟನೇ ಆಗಲಿಲ್ಲ ಅನಿಸುತ್ತೆ. ಆ್ಯಂಡ್ ಅದರಿಂದನೇ ಈ ಸಿನಿಮಾ ಕೂಡ ಬಾಕ್ಸ್ ಆಫೀಸಲ್ಲಿ ನೆಲಕಚ್ಚಿತ್ತು. ಭುವನಂ ಗಗನಂ ಗಿರೀಶ್ ಮೂಲಿಮನಿ ಅವರು ಡೈರೆಕ್ಟ್ ಮಾಡಿ ಪೃಥ್ವಿ ಅಂಬರ್, ಪ್ರಮೋದ್, ರಚಲ್ ಡೇವಿಡ್ ಅವರು ಆ್ಯಕ್ಟ್ ಮಾಡಿದ್ದಂಥ ಸಿನಿಮಾ ಇದು. ಸಿನಿಮಾದ ರೈಟಿಂಗ್ ಆ್ಯಂಡ್ ಪ್ರೆಸೆಂಟೇಷನ್ ತುಂಬಾ ಪುವರ್ ಆಗಿತ್ತು. 2 ರಿಲೇಷನ್ಶಿಪ್ಗಳ ಕಥೆಯನ್ನು ಈ ಸಿನಿಮಾದಲ್ಲಿ ತೋರಿಸೋದಕ್ಕೆ ಟ್ರೈ ಮಾಡಿದ್ದಾರೆ. ಬಟ್ ಅದು ಆಡಿಯನ್ಸ್ಗಳಿಗೆ ಕನೆಕ್ಟ್ ಆಗದೆ ಈ ಸಿನಿಮಾ ಕೂಡ ಫ್ಲಾಪ್ ಆಗೋಯ್ತು. ರಾಜು ಜೇಮ್ಸ್ ಬಾಂಡ್ ಲಿಟ್ರಲಿ ಈ ಸಿನಿಮಾ ಬಂದಿದ್ದು ಕೂಡ ಗೊತ್ತಾಗಲಿಲ್ಲ, ಈವನ್ ಹೋಗಿದ್ದು ಕೂಡ. ದೀಪಕ್ ಮಧುವನಹಳ್ಳಿಯವರು ಈ ಸಿನಿಮಾನ ಡೈರೆಕ್ಟ್ ಮಾಡಿ ಸಿನಿಮಾದಲ್ಲಿ ಗುರುನಂದನ್, ಮೃದುಲ ಪಟ್ಟಣ ಶೆಟ್ಟಿ, ಅಚ್ಯುತ್ ಕುಮಾರ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ತನ್ನ ಫ್ಯಾಮಿಲಿ ಮನೆಯನ್ನು ಉಳಿಸಿಕೊಳ್ಳೋದಕ್ಕೆ ಅಂತ ರಾಜು ಬ್ಯಾಂಕ್ ಮ್ಯಾನೇಜರ್ ಆಗೋದಕ್ಕೆ ಪಡುವಂತಹ ಕಷ್ಟವನ್ನು ಈ ಸಿನಿಮಾದಲ್ಲಿ ತೋರಿಸಲಾಗಿದೆ. ಇದು ಕೂಡ ಎಲ್ಲ ಸಿನಿಮಾಗಳ ಹಾಗೇನೆ ಆಗೋಯ್ತು. ಹೊಸದು ಅನ್ನೋದಕ್ಕೆ ಏನೂ ಕೂಡ ಇಲ್ಲದೆ ಈ ಸಿನಿಮಾ ಬಾಕ್ಸ್ ಆಫೀಸಲ್ಲಿ ಡಿಸಾಸ್ಟರ್ ಆಗೋಯ್ತು. ಸಿದ್ಲಿಂಗು 2
ವಿಜಯ್ ಪ್ರಸಾದ್ ಅವರು ಡೈರೆಕ್ಟ್ ಮಾಡಿ ಯೋಗೇಶ್, ಸೋನು ಗೌಡ ಅವರು ಆ್ಯಕ್ಟ್ ಮಾಡಿದ್ದಂಥ ಸಿನಿಮಾ ಇದು. ಸಿದ್ಲಿಂಗು ಸಿನಿಮಾದ ಸೀಕ್ವೆಲ್ ಇದು. ಆಬ್ವಿಯಸ್ಲಿ ಸಿದ್ಲಿಂಗು ಸಿನಿಮಾದಲ್ಲಿನ ಕ್ಯಾರೆಕ್ಟರ್ಸ್ ಇವಾಗಲೂ ಕೂಡ ಒಂದು ಎಮೋಷನ್ಸ್ ಥರ ನಮ್ಮ ಜೊತೆಗೇ ಕನೆಕ್ಟ್ ಆಗಿವೆ. ಅಂತಹ ಸಿನಿಮಾದ ಸೀಕ್ವೆಲ್ ಅಂದಾಗ ಹೈಪ್ ಜಾಸ್ತಿನೇ ಇತ್ತು. ಬಟ್ ಸಿನಿಮಾದ ರಿಲೀಸ್ನ ನಂತರ ಆ ಹೈಪ್ ರೀಚ್ ಆಗೋದ್ರಲ್ಲಿ ಈ ಸಿನಿಮಾ ಹಿಂದೆ ಉಳಿತು ಅಂತಾನೆ ಹೇಳ್ಬೋದು. ಆ್ಯಂಡ್ ಅದರಿಂದನೇ ಈ ಸಿನಿಮಾ ಕೂಡ ಬಾಕ್ಸ್ ಆಫೀಸಲ್ಲಿ ನೆಲಕಚ್ಚಿತ್ತು. ವಿಷ್ಣುಪ್ರಿಯ, ವಿ.ಕೆ. ಪ್ರಕಾಶ್ ಅವರು ಡೈರೆಕ್ಟ್ ಮಾಡಿ ಶ್ರೇಯಸ್ ಮಂಜು ಮತ್ತು ಪ್ರಿಯಾ ಪ್ರಕಾಶ್ ವಾರಿಯರ್ ಅವರು ಆ್ಯಕ್ಟ್ ಮಾಡಿರುವಂಥ ಸಿನಿಮಾ ಇದು. ವಿಷ್ಣು ತನ್ನ ಫ್ಯಾಮಿಲಿಯನ್ನು ಒಂದು ಮಾಡೋದಕ್ಕೆ ಏನೆಲ್ಲ ಮಾಡ್ತಾನೆ ಅನ್ನೋದೇ ಸಿನಿಮಾದ ಕಥೆ. ಬಟ್ ಅದು ಆಡಿಯನ್ಸ್ಗಳಿಗೆ ಇಷ್ಟ ಆಗಿಲ್ವೇನೋ. ಈ ಸಿನಿಮಾ ಕೂಡ ಬಾಕ್ಸ್ ಆಫೀಸಲ್ಲಿ ಫ್ಲಾಪ್ ಆಗೋಯ್ತು. ಶಬ್ಬಾಷ್ ಬಡ್ಡಿ ಮಗನೆ, B.S. ರಾಜಶೇಖರ್ ಅವರು ಡೈರೆಕ್ಟ್ ಮಾಡಿರುವಂತಹ ಕಾಮಿಡಿ ಥ್ರಿಲ್ಲರ್ ಸಿನಿಮಾ ಇದು. ಪ್ರಮೋದ್ ಶೆಟ್ಟಿ ಮತ್ತು ಆದ್ಯ ಪ್ರಿಯಾ ಅವರು ಈ ಸಿನಿಮಾದ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಹೇಮಂತ್ ಕುಮಾರ್ ಒಬ್ಬ ಬೇಜವಾಬ್ದಾರಿ ಪೊಲೀಸ್ ಆಫೀಸರ್. ಅವನ ಹತ್ತಿರ ಒಂದು ಕೊಲೆ ಕೇಸ್ ಬರುತ್ತೆ ಆ್ಯಂಡ್ ಅದನ್ನು ಅವನು ಹೇಗೆ ಸಾಲ್ವ್ ಮಾಡ್ತಾನೆ ಅನ್ನೋದೇ ಸಿನಿಮಾ. ಇಲ್ಲಿದ್ದಂತಹ ಕಾಮಿಡಿ ಬಿಟ್ಟರೆ ಇನ್ನೇನು ಕೂಡ ಅಷ್ಟು ವರ್ಕ್ ಆಗಲಿಲ್ಲ. ಈವನ್ ಬಾಕ್ಸ್ ಆಫೀಸಲ್ಲಿ ಕಲೆಕ್ಷನ್ ಕೂಡ. ಅದಕ್ಕೆ ಈ ಸಿನಿಮಾ ಕೂಡ ಫ್ಲಾಪ್ ಲಿಸ್ಟಲ್ಲಿದೆ. ಅಪಾಯವಿದೆ ಎಚ್ಚರಿಕೆ, ಅಭಿಜಿತ್ ತೀರ್ಥಹಳ್ಳಿಯವರು ಡೈರೆಕ್ಟ್ ಮಾಡಿದ್ದಂತಹ ಹಾರರ್ ಥ್ರಿಲ್ಲರ್ ಸಿನಿಮಾ ಇದು. ವಿಕಾಸ್ ಉತ್ತಯ್ಯ, ರಾಘವ್ ಕೊಡಚಾದ್ರಿ, ಮಿಥುನ್ ತೀರ್ಥಹಳ್ಳಿ ಮತ್ತು ಅಶ್ವಿನಿ ಹಾಸನ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಇದರಲ್ಲಿ ಈ 3 ಜನ ಕಡಿಮೆ ಸಂಬಳದಿಂದ ಬೇಸತ್ತು ದುಡ್ಡಿನ ಆಸೆಯಿಂದ ಒಂದು ಮಿಸ್ಟೀರಿಯಸ್ ಕಾಡಿಗೆ ಹೋಗ್ತಾರೆ. ಹಾಗಿದ್ರೆ ಅಲ್ಲಿಂದ ಮುಂದೆ ಏನಾಯಿತು ಅನ್ನೋದೇ ಸಿನಿಮಾ. ಹೊಸಬರ ಪ್ರಯತ್ನ ಅನ್ನೋದು ಬಿಟ್ಟರೆ ಸಿನಿಮಾದಲ್ಲಿ ಏನೂ ಕೂಡ ಇರಲಿಲ್ಲ. ಆ್ಯಂಡ್ ಅದರಿಂದನೇ ಈ ಸಿನಿಮಾ ಕೂಡ ಬಾಕ್ಸ್ ಆಫೀಸಲ್ಲಿ ಫ್ಲಾಪ್ ಆಗೋಯಿತು. ಸೂರಿ ಲವ್ಸ್ ಸಂಧ್ಯಾ, ಯಾದವ್ ರಾಜ್ ಅವರು ಡೈರೆಕ್ಟ್ ಮಾಡಿ ಕಾಶಿನಾಥ್ ಅವರ ಮಗ ಅಭಿಮನ್ಯು ಮತ್ತು ಅಪೂರ್ವ ಪ್ರತಾಪ್ ಅವರು ಆ್ಯಕ್ಟ್ ಮಾಡಿರುವಂಥ ಸಿನಿಮಾ ಇದು. ಸೂರಿ ಮತ್ತು ಸಂಧ್ಯಾ ಅವರ ಲವ್ ಸ್ಟೋರಿಯನ್ನು ಸಿನಿಮಾದಲ್ಲಿ ಎಮೋಷ್ನಲ್ ವೇನಲ್ಲಿ ತೋರಿಸಿದ್ದಾರೆ. ಪುವರ್ ಪ್ರೆಸೆಂಟೇಷನ್ನಿಂದ ಈ ಸಿನಿಮಾ ಕೂಡ ಬಾಕ್ಸ್ ಆಫೀಸಲ್ಲಿ ಡಿಸಾಸ್ಟರ್ ಆಗೋಯಿತು. ರಾಕ್ಷಸ, ಲೋಹಿತ್ ಎಚ್ ಅವರು ಡೈರೆಕ್ಟ್ ಮಾಡಿ ಪ್ರಜ್ವಲ್ ದೇವರಾಜ್ ಮತ್ತು ಸೋನಲ್ ಮೊಂಟ್ಯಾರಿಯೋ ಅವರು ಆ್ಯಕ್ಟ್ ಮಾಡಿರುವಂಥ ಸಿನಿಮಾ ಇದು. ಸಸ್ಪೆಂಡ್ ಆಗಿರುವಂತಹ ಪೊಲೀಸ್ ಆಫೀಸರ್ ನಮ್ಮ ಹೀರೋ. ಬಟ್ ಈಗ ಅವನು ಒಂದು ಕೇಸಲ್ಲಿ ಅನ್ಅಫಿಷಿಯಲ್ ಆಗಿ ಎಂಟರ್ ಆಗಿ ಟೈಮ್ ಲೂಪಲ್ಲಿ ಸಿಕ್ಕಾಕಿಕೊಳ್ತಾನೆ. ಅಲ್ಲಿಂದ ಮುಂದೆ ಏನಾಗುತ್ತೆ ಅನ್ನೋದೇ ಸಿನಿಮಾದ ರೈಟಿಂಗ್ ತುಂಬಾ ವೀಕ್ ಆಗಿದ್ದು ದರಿದ್ರ ಪ್ರೆಸೆಂಟೇಷನಿಂದ ಲಿಟ್ರಲಿ ತಲೆನೋವು ತರಿಸುತ್ತೆ ಈ ಸಿನಿಮಾ. ಆ್ಯಂಡ್ ಇದರಿಂದನೇ ಈ ಸಿನಿಮಾ ಕೂಡ ಬಾಕ್ಸ್ ಆಫೀಸಲ್ಲಿ ಡಿಸಾಸ್ಟರ್ ಆಗೋಯಿತು. ಸೊ ಇವಿಷ್ಟು ಸಿನಿಮಾಗಳು ಇವತ್ತಿನ ನನ್ನ ಲಿಸ್ಟಲ್ಲಿ ಇದ್ದಂತಹ 2025ರಲ್ಲಿ ಫ್ಲಾಪ್ ಆದ ಸಿನಿಮಾಗಳು. ಇವುಗಳನ್ನು ಬಾಕ್ಸ್ ಆಫೀಸ್ ಕಲೆಕ್ಷನ್ ವಿಚಾರದಲ್ಲಿ ಫ್ಲಾಪ್ ಅಂತ ಹೇಳ್ತಾ ಇರೋದು. ಈ ಸಿನಿಮಾಗಳ ಬಗ್ಗೆ ನಿಮ್ಮ ಒಪಿನಿಯನ್ ಡಿಫ್ರೆಂಟ್ ಕೂಡ ಆಗಿರಬಹುದು. ಆ್ಯಂಡ್ ಇವು ಮೇಜರ್ ಸಿನಿಮಾಗಳಷ್ಟೇ. ನಮಗೆ ಗೊತ್ತಿಲ್ಲದೇ ಫ್ಲಾಪ್ ಆಗಿರುವಂತಹ ಇನ್ನೂ ಸಾಕಷ್ಟು ಸಿನಿಮಾಗಳಿವೆ. ಸೊ ಈ ಸಿನಿಮಾಗಳಲ್ಲಿ ನಿಮ್ಮನ್ನು ಡಿಸಪಾಯಿಂಟ್ ಮಾಡಿರುವಂಥ ಸಿನಿಮಾ ಯಾವುದು ಅನ್ನೋದನ್ನು ಕೆಳಗೆ ಬರೆದು ತಿಳಿಸಿ. ಬಾಕಿ ವಿಡಿಯೋದಲ್ಲಿ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆಯಲ್ಲಿ ಸಿಗ್ತಾ ಇರೋಣ.